ಬಂದಿದ್ದೇನೆ. ಅದೇನೆಂದರೆ ಕ್ಯಾರೆಟ್ ರಸ್ಮಲಾಯ್. ನಾನು ಯಾವ ರೀತಿ ಮಾಡ್ತೀನಿ ಅಂತ ಒಂದೊಂದಾಗಿ ನೋಡ್ಕೊಳ್ಳಿ. ಬೇಕಾಗುವ ಸಾಮಗ್ರಿಗಳು: ಅರ್ಧ kg ಕೆಂಪು ಕ್ಯಾರೆಟ್ ನೋಡಿ ತಗೊಳ್ಳಿ. ಕೆಂಪಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಕ್ಯಾರೆಟ್ ಅನ್ನು ತೊಳ್ಕೊಂಡು ಮೇಲಿನ ಸಿಪ್ಪೆ ತೆಗೆದುಕೊಳ್ಬೇಕು. ಅರ್ಧ ಕಪ್ಪು ಸೂಜಿ ರವೆ, ಅರ್ಧ ಕಪ್ಪು ಸಕ್ಕರೆ, 10 ಬಾದಾಮಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ, 10 ಪಿಸ್ತಾ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ, ಫ್ಲೇವರಿಗೆ ಒಂದು 5 ಏಲಕ್ಕಿ ಅದು ಪೌಡ್ರ್ ಮಾಡ್ಕೊಂಡಿನಿ. ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ GRB ತುಪ್ಪ 2 ಸ್ಪೂನು, ಕಂಡೆನ್ಸ್ ಮಿಲ್ಕು 2 ಸ್ಪೂನು, ಅಮೂಲ್ ಫ್ರೆಶ್ ಕ್ರೀಮು 2 ಸ್ಪೂನು. ನಾನು ಉಪಯೋಗಿಸೋ ಹಾಲು ಆರೋಗ್ಯ ಫುಲ್ ಕ್ರೀಮ್ ಮಿಲ್ಕ್. ನೋಡಿ ವೀಕ್ಷಕರೇ, ಕ್ಯಾರೆಟನ್ನು ಈ ಥರ ತೆಳ್ಳಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಎಷ್ಟು ಕೆಂಪಗಿದೆ. ನೀವು ಇದೇ ಥರ ಕೆಂಪಗಿದೆ ತಗೊಳ್ಬೇಕು, ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ. ಅದೇ ಅಳತೆ ಪ್ರಕಾರದಲ್ಲಿ ಇಲ್ಲಿ ನೋಡಿ, ಈ ಅಳತೆ ಪ್ರಕಾರ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟಿಗೆ ಈ ಬೌಲಲ್ಲಿ 1 ಕಪ್ ಹಾಲು ತಗೊಳ್ತೀನಿ. ನೋಡಿ ವೀಕ್ಷಕರೇ, ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಗ್ಯಾಸ್ ಮೇಲೆ ಕಡಾಯಿ ಇಡಬೇಕು. ಗ್ಯಾಸ್ ಆನ್ ಮಾಡಬಾರ್ದು. ಅದಕ್ಕೆ 2 ಸ್ಪೂನು GRB ತುಪ್ಪ ಹಾಕಬೇಕು. GRB ತುಪ್ಪ ಸೇರಿಸ್ಕೊಳ್ಬೇಕು. ಇದೇ ಸ್ಪೂನಲ್ಲಿ 3 ಸ್ಪೂನು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕ್ಯಾರೆಟನ್ನು ನುಣ್ಣಗಾಗಿ ರುಬ್ಕೊಂಡಿನಿ. ಈ ತರ ನುಣ್ಣಗಾಗಬೇಕು, ತೋರಿಸ್ತಾ ಇದ್ದೀನಿ. ಈ ರುಬ್ಕೊಂಡಿದ್ದು ಕ್ಯಾರೆಟ್ನ ಇದ್ರೊಳಗೆ ಸೇರಿಸ್ಕೊಳ್ಬೇಕು. ಇದಕ್ಕೆ 1 ಲೋಟ ಹಾಲು ಸೇರಿಸ್ಕೊಳ್ಬೇಕು. ಯಾವ ಕಪ್ಪಲ್ಲಿ ಹಾಲು ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ಪು ಬಾರೀಕ್ ರವೆ ತಗೊಳ್ಬೇಕು. ಇಷ್ಟು ಹಾಕಿದ್ಮೇಲೆ ಗ್ಯಾಸು ಆನ್ ಮಾಡಬೇಕು. ಗ್ಯಾಸು ಮೀಡಿಯಂ ಉರಿಲಿ ಇರಬೇಕು, ದೊಡ್ಡದು ಮಾಡಬಾರ್ದು. ಈ ತರ ನಾವು ತಿರ್ಸ್ಕೊಳ್ಬೇಕು ಚೆನ್ನಾಗಿ. ನೋಡಿ ವೀಕ್ಷಕರೇ, ಈಗ ಇದು ಕ್ಯಾರೆಟ್ ಇದು ರೆಡಿ ಆಗಿದೆ. ಈ ಹದದಲ್ಲಿ ಮಾಡ್ಕೊಳ್ಬೇಕು ನೀವು. ನೋಡಿ, ಬಾಣ್ಲಿ ಬಿಡು ತನಕ ನೀವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿದ್ರಲ್ಲ, ಈ ತರ ಬೇಯಿಸ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಈ ತರ ಆದ್ಮೇಲೆ ಗ್ಯಾಸು ಬಂದ್ ಮಾಡ್ಬೇಕು. ಆಮೇಲೆ ತಣ್ಣಗ ಆಗ್ಲಿಕ್ಕೆ ಒಂದು 20 ನಿಮಿಷ ಇದನ್ನು ಮುಚ್ಚಿಡ್ಬೇಕು. ಇದಕ್ಕಿಂತ ಮೊದಲು ಇದು ಸ್ಪೂನ್ ಎಲ್ಲ ತೆಗೆದು ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಸವರ್ಬೇಕು. ಈ ತರ ಸವರಿಡ್ಬೇಕು. ಆಮೇಲೆ ಒಂದು 20 ನಿಮಿಷ ಸೆಟ್ಟಾಗಿ ಇಟ್ಬಿಡ್ಬೇಕು. ನೋಡಿ ವೀಕ್ಷಕರೇ, ಇನ್ನೊಂದು ಬಾಂಡ್ಲಿ ನಾನು ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ. 1 ಲೀಟರ್ ಹಾಲು ತಗೊಂಡಿದ್ದೆ ನಾನು. ಒಂದು 2 ಗ್ಲಾಸು ಇದರಲ್ಲಿ ನಾನು ರುಬ್ಬಲಿಕ್ಕೆ ಮತ್ತೆ ತಗೊಂಡಿದ್ನಲ್ಲ. ಈಗ ಉಳಿದಿದ್ದ ಹಾಲನ್ನು ಈ ಬಾಂಡಿಯೊಳಗೆ ಸೇರಿಸ್ಕೊಳ್ಬೇಕು. ಈ ಹಾಲು ಎಷ್ಟು ಹಾಕಿದ್ದೇನಲ್ಲ, ಅದಕ್ಕೆ ಅರ್ಧಕ್ಕೆ ಬರೋ ತನಕ ಕುದಿಸ್ಕೊಳ್ಬೇಕು. ಸಣ್ಣ ಊರಿಲಿ ಕುದಿಸ್ಕೊಳ್ಬೇಕು. ಹಾಲು ಕುದಿಸುವಾಗ ಲಕ್ಷ್ಯ ಇರಲಿ, ಉಪ್ಪು ಬರುತ್ತೆ. ನೋಡಿ ವೀಕ್ಷಕರೇ, ಹಾಲು ಈ ತರ ಕುದೀತಾ ಇದೆ. ಇವಾಗ ನಾವೇನ್ ಮಾಡ್ಬೇಕಂದ್ರೆ, ಆವಾಗಲೇ ನಾವು ಕ್ಯಾರೆಟ್ ರುಬ್ಕೊಂಡಿದ್ದಲ್ಲ, ಒಂದು 3 ಸ್ಪೂನು ತೆಗೆದಿಟ್ಟಿದೆ, ಅದನ್ನು ಈ ಹಾಲಿಗೆ ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಕೊದಡ್ತಾ
ಇರಬೇಕು, ಕೆಳಗೆ ತಾಗ್ತದೆ. ಸಣ್ಣ ಗ್ಯಾಸಲ್ಲಿ ಈ ಥರ ಮಾಡ್ತಾ ಇರಬೇಕು. ಈ ಹಾಲು ಎಷ್ಟಿದೆ ಅರ್ಧಕ್ಕೆ ಇಂಗಬೇಕು. 1 ಲೀಟ್ರ್ ಇದ್ರೆ ಅರ್ಧ ಲೀಟ್ರಿಗೆ ಬರಬೇಕು. ವೀಕ್ಷಕರೇ 20 ನಿಮಿಷ ಆಗಿದೆ. ಆದಮೇಲೆ ಈ ಥರ ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಂಡ ಮೇಲೆ ಅಳತೆ ಪ್ರಮಾಣದಲ್ಲಿ ಒಂದು 7 ಗ್ರಾಮ್ ತಗೊಂಡು ಈ ಥರ ತಗೊಂಡು ಉಂಡೆ ಮಾಡ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಈಗ ಹಾಲು ಅರ್ಧಕ್ಕೆ ಹಿಂಗಿದೆ ನೋಡಿ, ಈ ಥರ ದಪ್ಪ ಬಂದಿದೆ. ಈಗ ಯಾವ ಕಪ್ಪಲ್ಲಿ ಹಾಲು ತಗೊಂಡಿವೋ ಅದೇ ಕಪ್ಪಲ್ಲಿ ಸಕ್ಕರೆ ಸೇರಿಸ್ಕೊಳ್ಳುವ. ನೋಡಿ ವೀಕ್ಷಕರೇ, ಸಕ್ಕರೆಯನ್ನು ಸೇರಿಸ್ಕೊಂಡು ಕರಗಾಗಿದೆ. ಈಗ ಅದಕ್ಕೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್ ಸೇರಿಸ್ಕೊಳ್ತಾ ಇದ್ದೀನಿ. ಆಗ್ಲೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾದಾಮ್ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಕಟ್ ಮಾಡ್ಕೊಂಡಿದ್ದು ಪಿಸ್ತಾ ಸೇರಿಸ್ತಾ ಇದ್ದೀನಿ. ಈಗ ಒಂದು 2 ನಿಮಿಷ ಕುದಿಕ್ ಬಿಡೋಣ. ಈ ಕಡೆ ಗ್ಯಾಸನ್ನು ಸಿಮ್ನಲ್ಲಿ ಇಟ್ಕೊಂಡು ಕುದಿಲಿಕ್ಕೆ ಬಿಡೋಣ. ಆವಾಗಲೇ ಕ್ಯಾರೆಟು ರವೆ ಎಲ್ಲ ಹಾಕಿ ನಾವು ಹೂರಣ ರೆಡಿ ಮಾಡ್ಕೊಂಡಿದ್ವಲ್ಲ, 20 ನಿಮಿಷ ತಣ್ಣಗಾದ್ಮೇಲೆ ನೋಡಿ ವೀಕ್ಷಕರೇ, ಈ ಥರ ಲಾಡು ಒಂದು 7 ಗ್ರಾಮ್ ಅಷ್ಟು ಮಾಡ್ಕೊಳ್ಬೇಕು. ಈ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ನೈಸ್ ಆಗಿ ಚೆನ್ನಾಗಿ ಬಂದಿದೆ. ಇದನ್ನ ಏನು ಮಾಡಬೇಕು, ಒಂದು 10 ನಿಮಿಷ ಸ್ಟೀಮಲ್ಲಿ ನಾವು ಬೇಯಿಸ್ಕೊಳ್ಬೇಕು. ಎಲ್ಲವನ್ನು ಹಾಕೊಂಡು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಈ ಥರ ಹಾಲೆಲ್ಲ ಹಿಂಗಿ ಇಷ್ಟು ಇದಾಗಿದೆ ನೋಡಿ, ಕಾಣ್ತಾ ಇದೆಯಲ್ಲ ನಿಮಗೆ, ಇಷ್ಟು ದಪ್ಪ ಬಂದಿದೆ. ಈಗ ನಾನು ಹಬೆಯಲ್ಲಿ ಬೇಯಿಸ್ಕೊಂಡಿದ್ನಲ್ಲ ನೋಡಿ, ಈ ಥರ ಬೇಯಿಸ್ಕೊಂಡಿದ್ದೀನಿ ನೋಡಿ. ಈ ಉಂಡೆ ನೋಡಿ ವೀಕ್ಷಕರೇ, ಸೈಡ್ ಎಲ್ಲ ಸ್ವಲ್ಪ ಬಿರುಕು ಬಿಟ್ಟಿದೆ. ಈ ತರ ಬರ್ಬೇಕು, ಯಾಕಂದ್ರೆ ಹಾಲು ಇದಕ್ಕೆಲ್ಲ ಹೀರ್ಕೊಳ್ಬೇಕು ನೋಡಿ. ಈ ತರ ಚೆನ್ನಾಗಿ ಬಂದಿದೆ, ಈ ತರ ಬರ್ಬೇಕು. ಆಮೇಲೆ ಈಗ ನಾವು ಹಾಲಿಗೆ ಇದನ್ನು ಸರ್ವ್ ಮಾಡ್ಕೊಳ್ಬೇಕು. ಸರ್ವ್ ಮಾಡಿಕೊಂಡು ಏಲಕ್ಕಿ ಇಟ್ಟಿದ್ವಲ್ಲ, ಏಲಕ್ಕಿ ಪೌಡರ್ ಇಟ್ಟಿದ್ವಲ್ಲ, ಅದಕ್ಕೆ ಸೇರಿಸ್ಕೊಳ್ಬೇಕು. ಸಿಪ್ಪೆ ಸಮೇತ ಸೇರಿಸ್ಕೊಳ್ಬಾರ್ದು, ಬೀಜ ಅಷ್ಟೇ ಸೇರಿಸ್ಕೊಳ್ಬೇಕು. ಆಮೇಲೆ ಒಂದು 2 ನಿಮಿಷ ಹಾಗೆ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಇದರಲ್ಲಿ ಈ ಹಾಲಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ ವೀಕ್ಷಕರೇ, 2 ನಿಮಿಷ ಕುದಿಸ್ಕೊಂಡಿನಿ. ಈಗ ಅರ್ಧ ಗಂಟೆ ಹಾಗೆ ರೆಸ್ಟಿಗೆ ಬಿಡಬೇಕು. ಹೇ ಮಮ್ಮಿ, ಏನ್ ಮಾಡಿದ್ದೆ ಇವತ್ತು? ನಾನು ಇವತ್ತು ಕ್ಯಾರೆಟ್ ರಸಮಲೈ ಮಾಡಿದ್ದೀನಿ. ವಾವ್, ನೋಡಕ್ ಚೆನ್ನಾಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ. ಓಕೆ. ಸೂಪರ್ ಆಗಿದೆ. ಓಕೆ, ನೀನು ಸ್ವಲ್ಪ ಟೇಸ್ಟ್ ಮಾಡು. ತಗೋ. ವಾವ್, ಬಾಯಲ್ಲಿ ಹಾಕಿದ್ರೆ ಹಾಗೆ ಕರ್ಗ ಹೋಗ್ತೀವಿ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಅಮ್ಮಮ್ಮ. ವಾವ್, ಸೂಪರ್. ನೋಡಿ ವೀಕ್ಷಕರೇ, ಕ್ಯಾರೆಟ್ ರಸಮಲೈ ಸವಿಯಲು ಸಿದ್ಧವಾಗಿದೆ. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.